ರಾಷ್ಟ್ರಪತಿ ಭವನದತ್ತ ಎನ್ಡಿಎ ನಾಯಕರು ಈಗ ತೆರಳುತ್ತಾ ಇದ್ದಾರೆ. ರಾಷ್ಟ್ರಪತಿ ಭವನದತ್ತ ಎನ್ಡಿಎ ನಾಯಕರು ಹೋಗ್ತಾ ಇರೋದೀಗ. ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಲಿದ್ದಾರೆ ಎನ್ಡಿಎ ನಾಯಕರು. ಹಕ್ಕು ಪ್ರತಿಪಾದನೆಯನ್ನ ಮಾಡ್ತಾರೆ, ಸರ್ಕಾರ ರಚನೆ ಮಾಡೋಕೆ ಅವಕಾಶವನ್ನ ಕೇಳ್ತಾರೆ. ರಾಷ್ಟ್ರಪತಿ ಭವನದತ್ತ ಈಗ ಎನ್ಡಿಎ ನಾಯಕರು ತೆರಳುತ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಒಂದು ಫಾರ್ಮಾಲಿಟೀಸ್ ನಡೆಯುತ್ತೆ. ನಾವು ಇವ್ರ ಜೊತೆಗೆ ಇದೀ ಅಂತಾನೂ ಕೂಡ ಅವ್ರು ಕೊಡಬೇಕಾಗತ್ತೆ. ಮೈತ್ರಿಕೂಟ ಮಾತ್ರ ಎಷ್ಟು ಪಕ್ಷಗಳ ಜೊತೆಗಿದ್ದಾವೆ, ನಮ್ಮ ಸೀಟ್ಗಳು ಇಷ್ಟ ಆಗುತ್ತೆ, ನಮಗೆ ಸರ್ಕಾರ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡ್ತಾರೆ, ಹಕ್ಕು ಪ್ರತಿಪಾದನೆಯನ್ನು ಮಾಡ್ತಾರೆ. ಅದಕ್ಕೆ ರಾಷ್ಟ್ರಪತಿಗಳು ಅವಕಾಶ ಕೊಡ್ತಾರೆ, ಇಂಥ ದಿನಾಂಕಕ್ಕೆ ನಿಗದಿ ಮಾಡ್ತಾರೆ, ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಒಂದು ದಿನಾಂಕವನ್ನು ನಿಗದಿ ಮಾಡಿ ಸಂಸತ್ನಲ್ಲಿ ಆ ವಿಚಾರದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಬಹುಮತದ ವಿಚಾರದಲ್ಲಿ ವಿರೋಧ ಪಕ್ಷಗಳು ಏನಾದರೂ ಅಬ್ಜೆಕ್ಷನನ್ನು ತೆಗೆದ್ರೆ, ಇಲ್ಲದೇ ಇಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಪ್ರಮಾಣ ವಚನವನ್ನಂತೂ ಈಗಾಗಲೇ ಭಾನುವಾರ ನಿಗದಿಯಾಗಿದೆ. 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಈಗ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ದೆಹಲಿಯಿಂದ? ಸದ್ಯಕ್ಕೆ ಈಗ ಎನ್ಡಿಎ ಸಭೆ ಮುಕ್ತಾಯ ಆಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಭಿನಂದಿಸುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಇದಾದ ಬಳಿಕ ಎನ್ಡಿಎ ನಾಯಕರ ಜೊತೆಗೆ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ಅಲ್ಲಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಅದಾದ ಬಳಿಕ ಯಾವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಅಧಿಕೃತವಾಗಿ ದಿನಾಂಕಗಳು ಹೊರಗಡೆ ಬರ್ತವೆ. ಈಗಾಗಲೇ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಭಾನುವಾರ ಸಂಜೆ 6 ಗಂಟೆಗೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿರುವಂಥದ್ದು. ಅಫಿಷಿಯಲಿ ಕೂಡ ಇನ್ನೇನು ಕೆಲವೇ ಸ್ವಲ್ಪ ಹೊತ್ತಿನಲ್ಲಿ ಘೋಷಣೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್, ಓಕೆ, ಇನ್ನು ಏನೆಲ್ಲ ಆಯ್ತು ಇವತ್ತು ಭಾಷಣದಲ್ಲಿ ಪ್ರಧಾನಿಗಳ ಮಾತುಗಳನ್ನ ಕೇಳಿಸ್ಕೊಳ್ಳೋದಾದ್ರೆ? ಮಾಧ್ಯಮಗಳಿಂದ ಹಿಡಿದು ವಿರೋಧ ಪಕ್ಷಗಳಿಂದ ಹಿಡಿದು ಎಲ್ಲರನ್ನೂ ಒಂದೊಂದೊಂದೊಂದು ಚಾಟಿ ಬೀಸಾಗಿತ್ತಲ್ವಾ? ಖಂಡಿತವಾಗ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುದೀರ್ಘವಾದಂತ ಭಾಷಣವನ್ನ ಇವತ್ತು ಮಾಡಿದ್ರು. ಅವರು ಹಿಂದಿನ 10 ವರ್ಷಗಳ ಆಡಳಿತ ಅವಧಿಯಲ್ಲಿ ಮಾಡಿರುವಂತದ್ದು ಬರೀ ಟ್ರೇಲರ್. ಮುಂದಿನ ಅವಧಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಭಾರತದ ಅಭಿವೃದ್ಧಿಯನ್ನ ಮಾಡುವಂತ ನಿಟ್ಟಿನಲ್ಲಿ ರೋಡ್ ಮ್ಯಾಪ್ ಅನ್ನ ನಾವು ಈಗಾಗಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ಎನ್ಡಿಎ ಒಕ್ಕೂಟದ ಸಹಕಾರದಲ್ಲಿ ನಾವು ಇದನ್ನ ಸಾಕಾರ ಕೂಡ ಗೊಳಿಸ್ತೀವಿ. ಎನ್ಡಿಎಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಜನ ಬೆಂಬಲ ಬರ್ತಾ ಇರುವಂತದ್ದು. 22 ರಾಜ್ಯಗಳಲ್ಲಿ ಜನರ ಬೆಂಬಲ ಸಿಕ್ಕಿರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ಇದು ಇನ್ನಷ್ಟು ಹೆಚ್ಚಾಗುತ್ತೆ. ನಾವು ಈ ಒಂದು ಹುಮ್ಮಸ್ಸಿನಲ್ಲಿ ಕೆಲಸವನ್ನ ಆರಂಭ ಮಾಡಲಿದ್ದೇವೆ. ಮತ್ತೆ ಎನ್ಡಿಎ ಒಕ್ಕೂಟ 30 ವರ್ಷಗಳಿಂದ ಸತತವಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ದೇಶದ ಹಿತಾಸಕ್ತಿ ಮತ್ತೆ ಗುಡ್ ಗವರ್ನೆನ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮುಂದಿನ 10 ವರ್ಷಗಳ ಕಾಲ ನಾವು ದೇಶದ ಅಭಿವೃದ್ಧಿಗೆ ಶ್ರಮ ವಹಿಸ್ತೀವಿ. ಮತ್ತೆ 2047ರ ವಿಕಸಿತ ಭಾರತ ಏನಿದೆ ಅದಕ್ಕೂ ಕೂಡ ನಾವು ಪೂರಕವಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೂಡ ಅವರು ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ವಿರೋಧ ಪಕ್ಷಗಳನ್ನ ಕೂಡ ಅವರು ಟೀಕಿಸುವಂತ ಪ್ರಯತ್ನ ಮಾಡಿದ್ರು. ಇವಿಎಂ ವಿಚಾರವಾಗಿ ಅವರು ಮಾತನಾಡ್ತಾ ಇವಿಎಂ ಮೇಲೆ ಈ ಬಾರಿಯೂ ಆರೋಪಗಳು ಕೇಳಿ ಬರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ನಾನು ಭಾವಿಸಿದ್ದೆ. ಆದ್ರೆ ಫಲಿತಾಂಶ ಅವರೆಲ್ಲರ ಬಾಯಿ ಮುಚ್ಚಿಸಿರುವಂತದ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅತಿ ದೊಡ್ಡ ಗುಣಲಕ್ಷಣ ಆಗಿರುವಂತದ್ದು ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಮಾತನಾಡಿದ್ರು. ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ರು ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಮಾಧ್ಯಮಗಳಲ್ಲಿ ಬರುವಂತದ್ದನ್ನ ನಂಬಬೇಡಿ, ನಾವು ಅಧಿಕೃತವಾಗಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನ ಎನ್ಡಿಎ ಒಕ್ಕೂಟ ನಾಯಕರ ಜೊತೆಗೆ ಸೇರಿ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ಅರುಣ್, ಓಕೆ ಶಬೀರ್, ನಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನರೇಂದ್ರ ಮೋದಿ ಅವರು ಇವತ್ತು ಸುದೀರ್ಘವಾಗಿ ಭಾಷಣವನ್ನು ಮಾಡಿ ಒಂದಿಷ್ಟು BJPಯ ಕಾರ್ಯಕರ್ತರಲ್ಲಿ ಮತ್ತೊಂದಿಷ್ಟು ಹುಮ್ಮಸ್ಸು ತುಂಬುವಂಥ ಕೆಲಸ ಮಾಡಿದರು. NDA ಮೈತ್ರಿಯಲ್ಲಿರುವಂತಹ ಪಕ್ಷಗಳಿಗೂ ಕೂಡ ಧೈರ್ಯವನ್ನು ತುಂಬಿದರು. ಇನ್ನೂ ಮಾಡುವಂಥದ್ದು ಬಾಕಿ ಇದೆ ಅನ್ನುವಂಥದ್ದನ್ನು ತಮ್ಮ ಮಾತುಗಳ ಮೂಲಕವಾಗಿ ಹೇಳಿದರು, ಅದನ್ನು ಆಶ್ವಾಸನೆಯನ್ನು ಕೂಡ ಕೊಟ್ಟರು.